ಬರಪೀಡಿತ ಪ್ರದೇಶಗಳಿಗೆ ಸಚಿವರು ಭೇಟಿಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಕಾಲಿಗೆ ಬಿದ್ದು ರೈತರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸೂಕ್ತ ಪರಿಹಾರ ನೀಡುವಂತೆ ಡಿಕೆ ಶಿವಕುಮಾರ್ ಅವರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಬರಪೀಡಿತ ಪ್ರದೇಶಗಳಿಗೆ ಸಚಿವರು ಭೇಟಿಯನ್ನ ಕೊಟ್ಟಿದ್ರು. ಡಿಕೆ ಶಿವಕುಮಾರ್ ಭೇಟಿಯನ್ನ ಕೊಟ್ಟಾಗ ಅವರು ಕಾಲಿಗೆ ಬಿದ್ದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರೈತರು ಸೂಕ್ತ ಪರಿಹಾರವನ್ನ ನಮಗೆ ಕೊಡಿಸಿ ಅಂತ ಡಿಕೆಶಿ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಡಿಕೆ ಶಿವಕುಮಾರ್ ಕಾಲಿಗೂ ಕೂಡ ಬಿದ್ದಿದ್ದಾರೆ ಅಲ್ಲಿ ರೈತರು. ಮುಂಗಾರು ಬೆಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಾಕಷ್ಟು ನಮಗೆ ಬೆಳೆ ನಾಶ ಆಗಿದೆ, ಹಾಗಾಗಿ ನಷ್ಟ ಆಗಿದೆ. ಸಾಲ ಮಾಡಿ ನಾವು ರಾಗಿಯನ್ನ ಬೆಳೆದಿದ್ವಿ, ಆದ್ರೆ ಈಗ ಕೈ ಕೊಟ್ಬಿಟ್ಟಿದೆ ಬೆಳೆ ನಮ್ಗೆ. ಈಗ ಸೂಕ್ತ ಪರಿಹಾರವನ್ನ ನೀವೇ ಕೊಡಿಸಬೇಕು ಅಂತ ಸಚಿವರು ಬರಪೀಡಿತ ಪ್ರದೇಶಕ್ಕೆ ಹೋದಾಗ ರೈತರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಡಿಕೆಶಿ, ಶಿವಶಂಕರ ರೆಡ್ಡಿ, ಡಿಸಿ ತಮ್ಮಣ್ಣ ಅವರು ಭೇಟಿ ಕೊಟ್ಟಿದ್ರು. ಮಾಗಡಿ ತಾಲೂಕಿನ ಪಣ್ಣನಪಾಳ್ಯ ಗ್ರಾಮಕ್ಕೆ ಬರ ಅಧ್ಯಯನ ಟೀಮ್ ಭೇಟಿ ಕೊಟ್ಟಾಗ ಆಗಿರುವಂತ ಘಟನೆ ಇದು. ಬರ ಪರಿಶೀಲನೆ ಜೊತೆ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕಿದ್ದಾರೆ. ಬರಪೀಡಿತ ಪ್ರದೇಶಗಳಿಗೆ ಸಚಿವರು ಭೇಟಿಯನ್ನ ಕೊಟ್ಟಾಗ ರೈತರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇನ್ನು ಕಾಲಿಗೆ ಬಿದ್ರೂ ಕೂಡ ಸಚಿವರಿಂದ ನೋ ರಿಯಾಕ್ಷನ್ ಅಲ್ಲಿ ವ್ಯಕ್ತವಾಗಿರೋದು. ಸೌಜನ್ಯಕ್ಕೂ ಕೂಡ ರೈತನನ್ನ ಮಿನಿಸ್ಟರ್ ಅಲ್ಲಿ ತಡೀಲಿಲ್ಲ. ಕಾಲಿಗೆ ಬೀಳ್ತಾ ಇದ್ರು ಕೂಡ ಸುಮ್ಮನೆ ನೋಡ್ತಾ ಇದ್ರೆ ಹೊರತು ರೈತನನ್ನು ಆಗ ನೋಡ್ಲಿಲ್ಲ, ಕೇರೆ ಮಾಡಿಲ್ಲ. ಸೌಜನ್ಯಕ್ಕೂ ಕೂಡ ಸಮಾಧಾನದ ಮಾತುಗಳನ್ನ ಆ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಲ್ಲ. ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಡಿಕೆ ಶಿವಕುಮಾರ್ ಕಾಲಿಗೊಬ್ಬ ರೈತ ಬಿದ್ದಲ್ಲಿ ಪಾಪ ಮನವಿಯನ್ನ ಮಾಡ್ಕೊಳ್ತಾ ಇದ್ರೆ ಇದಕ್ಕೂ ನನಗೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಅಲ್ಲಿ ಮಿನಿಸ್ಟರ್ ನಡ್ಕೊಳ್ತಾ ಇದ್ದಾರೆ. ಜೊತೆಗೆ ತನ್ನ ಗಮನಕ್ಕೆ ಬಂದಿಲ್ಲ ರೈತ ತನ್ನ ಕಾಲಿಗೆ ಬಿದ್ದಿರೋದು ಅನ್ನೋ ರೀತಿ ಬಿಹೇವ್ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಯಾರೊಬ್ರು ತನ್ನ ಕಾಲಿಗೆ ಬಿದ್ದಿದ್ದಾರೆ, ಸೌಜನ್ಯಕ್ಕೆ ಬೀಳ್ಬೇಡಿ, ನೋಡೋಣ, ಭರವಸೆ ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಅಲ್ಲಿ ಡಿಕೆ ಶಿವಕುಮಾರ್ ಅವರು ಹೇಳಿಲ್ಲ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಅಭಿಷೇಕ್. ತುಂಬಾ ಗುಂಪು ಇತ್ತು, ಗದ್ದಲ ಆಗ್ತಾ ಇತ್ತು. ಆ ಟೈಮ್ ನಲ್ಲಿ ಏನಾದ್ರು ಕಾಲಿಗೆ ಬಿದ್ದರೆ ಬಹುಶಃ ಅದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಆಕ್ಚುಲಿ ಅಲ್ಲಿ ಜನ ಕಮ್ಮಿ ಇದ್ದಾರೆ. ಕಾಲಿಗೆ ಬಿದ್ದಾಗ ಅಲ್ಲಿ ನೀಟಾಗಿ ಅಬ್ಸರ್ವ್ ಮಾಡಿದ್ದಾರೆ, ಬಟ್ ಸಚಿವರು ಬೇಕು ಅಂತಲೇ ಅವಾಯ್ಡ್ ಮಾಡಿದ್ದಾರೆ ಅಂತ ಅನ್ಸುತ್ತಲ್ವಾ? ಖಂಡಿತ ಶರ್ಮಿತಾ, ಇದು ಸಚಿವರು ಒಂದು ಬೇಕು ಅಂತ ಅವಾಯ್ಡ್ ಮಾಡಿದ್ರೆ ಎಂಬ ಒಂದು ಎಲ್ಲ ಮೇಲ್ನೋಟಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಬರ ಪರಿಶೀಲನೆಗೆ ಡಿಕೆ ಶಿವಕುಮಾರ್ ಬಂದಿರ್ತಾರೆ. ಈ ವೇಳೆ ಏನು ಅದೇ ಗ್ರಾಮದ ರೈತ ಲಕ್ಷ್ಮೀಕಾಂತ್ ಎಂಬುವನು ನನಗೆ ರಾಗಿ ಬೆಳೆ ಹಾಕಿದ್ದೆ ಮತ್ತೆ ಉರುಳಿ ಬೆಳೆ ಹಾಕಿದ್ದೆ, ಸಾಕಷ್ಟು ನಷ್ಟ ಆಗಿದೆ, ನನಗೆ ದಯವಿಟ್ಟು ನನಗೆ ಪರಿಹಾರ ಕೊಡಿ ಎಂಬ ಒಂದು ಮಾತುಗಳನ್ನ ಕೇಳ್ಕೊಂತಿರ್ತಾರೆ. ಈ ವೇಳೆ ಡಿಕೆ ಶಿವಕುಮಾರ್ ಅವರ ಮಾತನ್ನ ಆಲಿಸಬಹುದಿತ್ತು, ಆದ್ರೆ ಏನೂ ಕೂಡ ಆಲಿಸದೆ ಡೋಂಟ್ ಕೇರ್ ಎಂಬ ರೀತಿಯಲ್ಲಿ ಅವರು ಅಲ್ಲಿಂದ ಮುಂದೆ ತೆರೆದಿರ್ತಕ್ಕಂಥದ್ದು. ಇದರಿಂದ ರೈತರಿಗೂ ಕೂಡ ಕೊಂಚ ಬೇಸರ ಆಗಿರ್ತಕ್ಕಂಥದ್ದು ಶರ್ಮಿತಾ. ಅಂದ್ರೆ ಅಲ್ಲಿ ಏನು ರಿಯಾಕ್ಷನ್ ಕೊಡ್ಲಿಲ್ವಾ? ಆಮೇಲೆ ಆದ್ರೂ ಅಟ್ಲೀಸ್ಟ್ ಅವರು ಅಲ್ಲಿ ಅಕ್ಕಪಕ್ಕ ಇದ್ದವರೆಲ್ಲ ಪಾಪ ನೋಡ್ತಾ ಇದಾರೆ, ಸಚಿವರ ಗಮನಕ್ಕೆ ಅವರು ತರ್ಲಿಲ್ವಾ ಈ ರೀತಿ ಕಾಲಿ ಬೀಳ್ತಾ ಇದಾರೆ ನೋಡಿ, ಹೇಳಪ್ಪ ಬೀಳ್ಬೇಡ ಅಂತ? ಅಂದ್ರೆ ಒಂದ್ ರೀತಿ ಹೇಳ್ಬೇಕು ಅಂತ ಅವರು ಕಾಲಿಗೆ ಬಿದ್ದ ತಕ್ಷಣ ಅವ್ರನ್ನ ಸೈಡ್ ಮತ್ತೆ ಹಿಂದೆ ಬರ್ತಾರೆ. ಈ ವೇಳೆ ಏನು ಸಚಿವರು ಮುಂದೆ ಹೋಗ್ತಾರೆ. ತದನಂತರ ಅಲ್ಲಿನ ರೈತರು ಕೂಡ ಅಲ್ಲಿ ಕೇಳಿದ್ದಾರೆ ಏನಿನ ಸಮಸ್ಯೆ ಅಂತ. ಆದ್ರೆ ಡಿಕೆ ಸಚಿವರ ಗಮನಕ್ಕೆ ಕೂಡ ಇದುವರೆಗೂ ಯಾರು ತಂದಿಲ್ಲ ಎಂಬ ಮಾಹಿತಿ ಲಭ್ಯವಾಗಿರ್ತಕ್ಕಂಥ ಶರ್ಮಿತಾ. ಆಕ್ಚುಲಿ ಗಮನಕ್ಕೆ ತರುವಂತ ನೆಸೆಸಿಟಿನೇ ಇಲ್ಲ, ನೀಟಾಗಿ ಗೊತ್ತಾಗ್ತಿದೆ ಅಲ್ಲಿ ಸಚಿವರ ಕಾಲಿಗೆ ಬಿದ್ದಿರೋದು. ಅಲ್ಲಿ ಸ್ಪೇಸ್ ಕೂಡ ಜಾಸ್ತಿ ಇದೆ, ಅಕ್ಕಪಕ್ಕ ಏನ್ ತುಂಬಾ ಜನ ತುಂಬಿಕೊಂಡಿಲ್ಲ, ಗೊತ್ತಾಗಿರುತ್ತೆ ಬೇಕು ಅಂತ ಅವಾಯ್ಡ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಹೌದು, ಖಂಡಿತ. ಏನು ಅಂತಂದ್ರೆ ಸಚಿವರ ಕಾಲಿಗೆ ಬಿದ್ದಿರೋದು ಗೊತ್ತಿದೆ, ಆದ್ರೆ ಅವ್ರು ಯಾತಕ್ಕೋಸ್ಕರ ಬಿದ್ರು ಎಂಬುದನ್ನು ಇವರು ಯಾರಾದ್ರೂ ಅಭಿಷೇಕ್ ಬಿ ಆನ್ಲೈನ್ ಇದೀಗ ಅಲ್ಲಿ ಕಾಲಿಗೆ ಬಿದ್ದಿರುವಂತ ರೈತ ಲಕ್ಷ್ಮೀಕಾಂತ್ ಅವರೇ ನಮ್ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀಕಾಂತ್ ಅವರೇ, ಈಗ ನೀವು ಕಾಲಿಗೆ ಬಿದ್ದಾಗ ಸಚಿವರ ಗಮನಕ್ಕೆ ಬರ್ಲಿಲ್ವಾ ಅದು? ಮೇಡಮ್, ಸಚಿವರ ಗಮನಕ್ಕೆ ಬಂದದೋ ಬಿಟ್ಟದೋ ನನಗೆ ಗೊತ್ತಿಲ್ಲ. ಆದ್ರೆ ಏನೋ ಒಬ್ರು ಇವರು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಹಿರಿಯರು ಅನ್ನೋ ಒಂದು ಉದ್ದೇಶಕ್ಕೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ನಮ್ ಜಮೀನಾಗ ಬಂದು ನಿಂತ್ಕೊಂಡ್ರಲ್ಲ ಅನ್ನೋ ಒಂದು ಮನಸ್ಸಿಗೆ ಸಮಾಧಾನದಿಂದ ನಾನು ನಮಸ್ಕಾರ ಮಾಡ್ಕೊಂಡಿದ್ದೀನಿ ಮೇಡಮ್, ಅಷ್ಟೇ. ಅಂದ್ರೆ ಈಗ ಪರಿಹಾರ ಕೊಡ್ಸಿ ಅಂತ ಏನ್ ಕೇಳಿಲ್ವಾ ನೀವು ಅವಾಗ? ಕೇಳಿದೀವಿ ಮೇಡಮ್. ಏನೋ ಇದು ಅಧಿಕಾರಿಗಳವ್ರೆ, ಅಧಿಕಾರದ ಜೊತೆ ಮಾತಾಡ್ತೀನಿ, ಮಾತಾಡ್ಬಿಟ್ಟು ಇದ್ ಮಾಡ್ತೀನಪ್ಪ ಅಂತ ಹೇಳೋರು. ನಿಮ್ಮ ಹತ್ರ ಡೈರೆಕ್ಟ್ ಆಗಿ ಮಾತಾಡಿದ್ರ ಡಿಕೆ ಶಿವಕುಮಾರ್ ಅವರು? ಮಾತಾಡಿದ್ರು ಮೇಡಮ್. ಏನ್ ಭರವಸೆ ಕೊಟ್ಟಿದ್ದಾರೆ ನಿಮ್ಗೀಗ? ಅದೇ ಅಧಿಕಾರಿಗಳ ಜೊತೆ ಮಾತಾಡ್ಬಿಟ್ಟು ಒಂದು ಪರಿಹಾರ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇಂತಿಷ್ಟು ದಿನ ಅಂತ ಟೈಮ್ ತಗೊಂಡಿದಾರ ಅಥವಾ ಬರೀ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿ? ಟೈಮ್ ಗಿಮ್ ಕೇಳಿಲ್ಲ ಮೇಡಮ್, ಯಾಕೆಂದ್ರೆ ಹೇಳಲ್ಲ ನಾವು. ಟೈಮ್ ಗಿಮ್ ಏನ್ ಕೇಳಿಲ್ಲ, ನಮ್ಮ ಹತ್ರ ಅಷ್ಟು ಮಾತಾ ಭರವಸೆ ಕೊಟ್ಟಿದ್ದಾರೆ. ಸುಮಾರು ಎಷ್ಟು ರೈತರಿಗೆ ಈ ರೀತಿ ಬೆಳೆ ನಾಶ ಆಗಿದೆ ಈಗ ಅಲ್ಲಿ? ನಮ್ಮ ಊರಿನಲ್ಲಿ ಒಂದು 50 ಜಮೀನ್ದಾರರು ನಾವು ಎಲ್ಲ, ನಮ್ಮ ತಮ್ಮಗಳೆಲ್ಲ ಅಂತಮ್ಗಳಲ್ಲಿ ಎಲ್ಲ 5-6 ಜನಕ್ಕೆ ಬೆಳೆ ನಷ್ಟ. ಅದ ಒಂದು ಏನೋ ಒಂದು ಸಂತೋಷ ಆಯ್ತು ನಮ್ಗುನೆ.
ಅಲ್ಲ ಲಕ್ಷ್ಮೀಕಾಂತ್ ಅವ್ರ ಈಗ ಪಾಯಿಂಟ್ ಏನು ಅಂದ್ರೆ ಸರಿ ಸಚಿವರು ಬಂದಿದ್ರು ಅದು ಖುಷಿ ವಿಚಾರನೆ, ಯಾಕಂದ್ರೆ ರೈತರ ಜಮೀನಲ್ಲಿ ಏನಾಗಿದೆ ಅಂತ ನೋಡಕ್ ಬಂದಿದ್ರು. ಬಟ್ ಈಗ ಅಲ್ಲಿ ತುಂಬಾ ಜನ ಏನಿಲ್ಲ, ನೀವು ಅಲ್ಲಿ ಕಾಲಿಗೆ ಬಿದ್ದಾಗ ಅವ್ರು ಏನ್ ನೋಡೇ ಇಲ್ವಲ್ಲ ನಿಮ್ ಕಡೆ. ಕಾಲಿಗೆ ಬಿದ್ದಾಗ ಅಟ್ಲೀಸ್ಟ್ ಯಾರಾದ್ರೂ ನಮ್ ಕಾಲಿಗೆ ಬಿದ್ದಾಗ ಸೌಜನ್ಯಕ್ಕಾದ್ರೂ ಕಾಲಿಗೆ ಬೀಳ್ಬೇಡಪ್ಪ ಅಂತ ಹೇಳ್ತಾರೆ. ಅವ್ರೇನ್ ರಿಯಾಕ್ಟೇ ಮಾಡ್ತಿಲ್ಲ ಅಲ್ಲಿ. ಮೇಡಮ್ ಏನಾಯ್ತು ಅಂತಂದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಗದೆ ನಾನು ನಮಸ್ಕಾರ ಮಾಡ್ಕೊಂಡಿದ್ದೀನಿ. ನಿಮ್ ಮನ್ಸಿಗೆ ಸಮಾಧಾನಕ್ಕೋಸ್ಕರ ನೀವು ನಮಸ್ಕಾರ ಮಾಡಿರೋದು? ಹೌದು ಮೇಡಮ್. ಅಲ್ಲ ಈಗ ಅವ್ರು ನೋಡೇ ಇಲ್ವಲ್ಲ, ಅವ್ರು ನಮ್ಮನ್ನೇನ್ ಬೀಳಿ ನಮಸ್ಕಾರ ಮಾಡಿ ಅಂತ ಅವ್ರೇನ್ ನಮ್ಮನ್ನ ಕೇಳಿಲ್ಲ. ಹೌದು ನೀವೇ ಮಾಡಿರೋದು, ಆದ್ರೆ ನಾವು ಕೇಳಿರೋದು ಒಬ್ಬ ಹಿರಿಯರ ಹತ್ರ ಒಂದು ಆಶೀರ್ವಾದ ಸಿಗ್ತದೇನೋ ಅನ್ನೋದು ಆಸೆಗೆ ನಾವು ಈಗ ಮನೆಗ್ ಬರ್ತಾರೆ ಒಬ್ಬ ಹಿರಿಯರು ಬಂದಾಗ ನಾವು ಅವ್ರ ಹತ್ರ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ಕೊಂತೀವಿ. ಅದೆಲ್ಲ ಸರಿ, ಹಿರಿಯರಿಗೆ ಕಾಲಿಗೆ ಬೀಳಿದ್ರಲ್ಲಿ ತಪ್ಪಿಲ್ಲ, ನಾವ್ ಅದನ್ನ ಪ್ರಶ್ನೆ ಮಾಡ್ತಿಲ್ಲ. ಈಗ ನೀವೇ ಕಾಲಿಗೆ ಬಿದ್ದಾಗ ಅಲ್ಲೊಂದು ಪ್ರತಿಕ್ರಿಯೆ ಅಂತ ಇರ್ಬೇಕಲ್ಲ. ಈಗಂದ್ರೆ ನಿಮಗ್ ಮನ್ಸಿಗೆ ಸಮಾಧಾನ ಸಿಗ್ಬೇಕು ಅಂತ ಹೋದ್ರಿ, ಆಶೀರ್ವಾದ ತಗೊಳಕ್ಕೆ ಅಂತ ಹೋದ್ರಿ, ಆದ್ರೆ ಆಶೀರ್ವಾದ ಮಾಡಿಲ್ಲಲ್ಲ ಅವರು. ಮಾಡ್ಲಿ ಬಿಡ್ಲಿ ಅದು ಅವ್ರಿಗೊಂದಿದ್ ಮೇಡಮ್, ನಾನು ಅದಕ್ಕೆಲ್ಲ ನಾನು ಅಬ್ಜೆಕ್ಷನ್ ಮಾಡ್ತಾ ಇಲ್ಲ ಅಷ್ಟೇ. ನಿಮ್ದೇನ್ ಅಬ್ಜೆಕ್ಷನ್ ಇಲ್ಲ, ಬಟ್ ಸೌಜನ್ಯಕ್ಕಾದ್ರೂ ಅಟ್ಲೀಸ್ಟ್ ಅವ್ರು ಕೇಳ್ಬೇಕಾಗಿತ್ತಲ್ಲ ಅಥವಾ ನೋಡ್ಬೇಕಾಗಿತ್ತಲ್ಲ ಕಾಲಿಗೆ ಬೀಳ್ಬೇಡಪ್ಪ ಅಂತ ಏನೋ ಹೇಳ್ಬೇಕು. ಜಾನ್ ಸಂದರ್ಭದಲ್ಲಿ ಅವರು ಮುಂದಾಲೋಚನೆಯಲ್ಲಿದ್ರು, ಅದರಿಂದ ಏನೋ ತರ ಮಾಡಿದ್ರು ಮಾಡಿದ್ರು ಗೊತ್ತಿಲ್ಲ. ಅಲ್ಲ ಅಕ್ಕಪಕ್ಕದಲ್ಲೆಲ್ಲ ಇದ್ರಲ್ಲ ಅಲ್ಲಿ ಬೇರೆಯವರು, ಬೇರೆ ಮಿನಿಸ್ಟರ್ಗಳೆಲ್ಲ ಬಂದಿದ್ರಲ್ಲ, ಅವರು ಏನ್ ಹೇಳಿಲ್ವಾ ಕಾಲಿಗೆ ಬಿದ್ದಾಗ? ಇಲ್ಲ ಮೇಡಮ್, ಅವರೆಲ್ಲ ನಾವು ನಮ್ಮನ್ನೇನು ಇದ್ ಮಾಡ್ಕೊಂಡಿಲ್ಲ. ನಾನು ಅಲ್ಲ ಕಾಲಿಗೆ ಬಿದ್ದಾಗ ನಾನು ಕೇಳ್ತಿರೋದು, ಕಾಲಿಗೆ ಬಿದ್ದಾಗ ಎದ್ದೇಳು ಅಂತ ಏನ್ ಹೇಳಿಲ್ಲ? ಏನು ಹೇಳಿಲ್ಲ ಮೇಡಮ್, ಅವೆಲ್ಲ ಯಾಕೆ. ಅಂದ್ರೆ ಅಲ್ಲಿ ಇದ್ದವರು ಬೇರೆ ನಿಮ್ ಊರವ್ರು ಏನ್ ಹೇಳಿಲ್ವಾ? ಅವ್ರು ಹೇಳಿರು ಆಯ್ತು ನೀ ಆಶೀರ್ವಾದ ಮಾಡ್ಕೊಂಡಿದ್ದಿ ಬಿಡಪ್ಪ ಹೋಗ್ಲಿ, ಸಚಿವರ ಗಮನಕ್ಕೆ ಬರ್ತದೆ ನೋಡೋಣ ಅಂತ. ಅಲ್ಲ ಈಗ ಸಚಿವರ ಗಮನಕ್ಕೆ ಬಂದಿಲ್ಲಲ್ಲ, ಅದ್ರ ಬಗ್ಗೆ ಏನ್ ಚರ್ಚೆ ಆಗ್ಲಿಲ್ವಾ? ಇಲ್ಲ, ಅದ್ರ ಬಗ್ಗೆ ಯಾರು ಏನ್ ಚರ್ಚೆ ಮಾಡ್ಲಿಲ್ಲ ಅಲ್ಲಿ. ಅದನ್ನ ಮಾಡ್ತಾರೆ. ಈಗ ಸದ್ಯಕ್ಕೆ ನೀವು ಪರಿಹಾರ ಸಿಗುತ್ತೆ ಅಂತ ಕಾಯ್ತಾ ಇದ್ದೀರಾ? ಹೌದು ಕಾಯ್ತಾ ಇದ್ದೀವಿ. ಸರಿ, ಈಗ ಎಷ್ಟು ರೈತರಿಗೆ ಪರಿಹಾರ ಸಿಗುತ್ತೆ ಅಂತ ಏನಾದ್ರು ಅಲ್ಲಿ ಭರವಸೆ ಕೊಟ್ಟಿದ್ದಾರಾ? ಏನಾದ್ರು ನೀವು ಲೆಟರ್ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ ಮೇಡಮ್, ಅದೇನು ಏನಾಗದೆ ಅಂತಂದ್ರೆ ಇಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಏನೋ ಮುಂದಾಳಿಕೆ ಮಾಡೋರಂತೆ, ಆದ್ರಿಂದ ಅವರು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಕಳ್ಸಿಕೊಡ್ತೀವಿ ಅಂತ ಹೇಳೋರು. ಈಗ ನಿಮ್ಮ ಜಮೀನಿಗೆ ಪರ್ಟಿಕ್ಯುಲರ್ ಆಗಿ ಅವರು ಭೇಟಿ ಮಾಡಿದಲ್ಲ ಪರಿಶೀಲನೆ ಮಾಡೋದಕ್ಕೆ? ಹೌದು ಮೇಡಮ್. ಬೇರೆ ಯಾರ ಜಮೀನಿಗೆ ಹೋಗಿದ್ರಿ ಇವತ್ತು? ಬೇರೆ ಮುಂದೆ ಯಾರ್ಯಾರ ಜಮೀನಿಗೆ ಹೋದೋ ಗೊತ್ತಿಲ್ಲ, ನಾನು ಮುಂದೆ ಹೋಗ್ಲಿಲ್ಲ. ಅಂದ್ರೆ ನಿಮ್ ಮೊದ್ಲೇ ಗೊತ್ತಿತ್ತಾ ಈ ರೀತಿ ಸಚಿವರೆಲ್ಲ ಬರ್ತಾರೆ ಅಂತ ನಿಮ್ ಜಮೀನಿಗೆ? ನೆನ್ನೆ ದಿನ ಗೊತ್ತಾಯ್ತು ಮೇಡಮ್. ಯಾರು ಹೇಳಿದ್ರು? ಯಾರು ಇನ್ಫಾರ್ಮೇಶನ್? ಅವ್ರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ನವರು ಬಂದು ಈ ತರ ಬರ್ತಾ ಇದಾರೆ, ನೀವೆಲ್ಲ ಸ್ಪಂದನೆ ಮಾಡ್ಬೇಕು ಅಂತ ಹೇಳಿದ್ರು, ಬಂದು ಮಾಡಿ. ಸರಿ, ನಿಮ್ಗೆ ಎಷ್ಟು ನಷ್ಟ ಆಗಿದೆ ಈಗ ಬೆಳೆ ನಾಶ ಆಗಿದ್ದಕ್ಕೆ? ರಾಗಿ ಬೆಳೆದಿದ್ರಲ್ಲ ನೀವು? ಒಂದ್ ಎಕರೆಗೆ ರಾಗಿ ಬೆಳೆದಿದ್ದು ಮುಂದೆ ಹಾಕಿದ್ದು, ಅದು ಬೆಳೆ ಹಾನಿ ಆಯ್ತು. ತಿರ್ಗಾ ಉಳುಮೆ ಮಾಡಿ ಅದನ್ನ ನಾವು ಉಳಿ ತಿಳ್ಕೊಂಡಿದೀವಿ. ಸಾಲ ಏನಾದ್ರು ಮಾಡಿದ್ರ ಬ್ಯಾಂಕಿಂದ? ಸಾಲ ಏನಾದ್ರು ತಗೊಂಡಿದ್ರಾ? ಸಾಲ ಮಾಡಿದೀವಿ ಮೇಡಮ್. ಕೈ ಸಾಲ ಮಾಡಿದ್ರ ಅಥವಾ ಬ್ಯಾಂಕಿಂದ ತಗೊಂಡಿದ್ರ? ಬ್ಯಾಂಕ್ ಸಾಲ ಮಾಡಿದ್ವಿ. ಎಷ್ಟು ಮಾಡಿದ್ರಿ? 50,000 ಕೊಟ್ಟು. 50,000 ಪರಿಹಾರ ಕೊಟ್ಟು. 50,000? ಈಗ ಪರಿಹಾರ ಎಷ್ಟು ಬೇಕು ಅಂತ ಕೇಳಿದೀರಾ ನೀವು? ನಾವೇನು ಕೇಳಿಲ್ಲ ಮೇಡಮ್, ಅವ್ರ ಇಷ್ಟ ಎಷ್ಟು ಹಾಕ್ತಾರೋ ನಂಗೆ ಗೊತ್ತಿಲ್ಲ. ಅಂದ್ರೆ ಒಟ್ಟು ಪರಿಹಾರ ಕೊಡಿ ಇಂತಿಷ್ಟು ಡಿಮ್ಯಾಂಡ್ ಅಂತ ನೀವೇನ್ ಮಾಡಿಲ್ಲ ಈಗ? ಇಲ್ಲ ಮಾಡಿಲ್ಲ. ಸರಿ, ಇವಾಗ ಅಧಿಕಾರಿಗಳು ಮಾತಾಡ್ತಾರೆ ಅಂತ ಹೇಳಿದಾರ ಅಥವಾ ನಿಮ್ಮನ್ನೇನಾದ್ರು ಖುದ್ದಾಗಿ ಬಂದ್ ಮತ್ತೆ ಏನಾದ್ರು ಭೇಟಿ ಮಾಡಿ ಅಂತ ಏನಾದ್ರು ಹೇಳಿದಾರ ಸಚಿವರು? ಇಲ್ಲ ಮೇಡಮ್, ಅಧಿಕಾರಿಗಳು ಮಾಡ್ತಾರೆ. ಓಕೆ, ನೋಡೋಣ. ಲಕ್ಷ್ಮೀಕಾಂತ್ ಅವರೇ ಭರವಸೆ ಕೊಟ್ಟಿದಾರಲ್ಲ, ಯಾವಾಗ ಈಡೇರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ಮಾತಾಡೋದಕ್ಕೆ. ಆಯ್ತು ಮೇಡಮ್. ಓಕೆ.